ಅಂತರಪಟ ನಿನಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ನಡಿ ಒಳಗಡೆ. ಏನ್ರಿ ಮುನಿಯಮ್ಮ, ನಿಮ್ಮಮ್ಮ ಮಹೇಶ್ ಹತ್ರ ಜಗಳ ಮಾಡಿ ನಿಮ್ಮನ್ನ ಸೇವ್ ಮಾಡ್ಬಿಟ್ರಲ್ಲ? ಅಮ್ಮನ ಉದ್ದೇಶ ನನಗೀಗ ಅರ್ಥ ಆಗ್ತಿದೆ. ಆ ಮಹೇಶಣ್ಣ ಮನುಷ್ಯ ಹೌದಾ ಅಲ್ವಾ ಅಂತ ಅನುಮಾನ ಬರ್ತಿದೆ. ಎಲ್ಲ ರಾಕ್ಷಸ ಯೋಚನೆಗಳೇ ಅವನ್ ತಲೆಯಲ್ಲಿ ಬರ್ತಿರೋದು. ನೋಡಮ್ಮ ಆರಾಧ್ನ, ನಿನ್ನ ಮತ್ತೆ ಮನೆಗೆ ವಾಪಸ್ ಕರ್ಸ್ಕೋಬೇಕು ಅಂತ ಅವನು ಈ ತರ ನಾಟಕ ಆಡ್ತಾನೆ ಇರ್ತಾನೆ. ನೀನ್ ಹೆದರ್ಕೋಬೇಡಮ್ಮ. ಹೌದು ಆರನ್ನ, ನಿಮ್ಮಿಬ್ರು ಪರವಾಗಿ ನಾವೆಲ್ಲರೂ ಇದೀವಿ. ನಾನು ಇದ್ದೀನಿ. ಏನಾಯ್ತು? ಏನಿಲ್ಲ, ಹೊಡೋಣ ಬನ್ನಿ ಬನ್ನಿ. ಏನ್ರಪ್ಪ, ಗಣೇಶ ಹಬ್ಬ ಹತ್ರ ಬಂತು. ಪ್ರತಿ ವರ್ಷ ಆಚರಣೆ ಮಾಡ್ದಂಗೆ ಈ ವರ್ಷನ ಹಬ್ಬನ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ಬೇಕು. ಏನಂತೀರಾ? ಹೌದೌದು, ವರ್ಷಕ್ಕೊಂದ್ಸಲಿ ಬರೋ ಹಬ್ಬ, ಅದ್ರಲ್ಲೂ ಗೌರಿ ಗಣೇಶ ಹಬ್ಬ ಮಿಸ್ ಮಾಡ್ಕೊಳಕಾತ? ಯಾವ್ದು ಅಂತ ಆಚರಿಸೋಣ. ಹಬ್ಬ ಅಂತೆ ಹಬ್ಬ, ಯಾವ ಹಬ್ಬನೂ ಇಲ್ಲ. ಈ ವರ್ಷ ಈ ವಟಾರದಲ್ಲಿ ಗಣೇಶನ್ ಕೂರ್ಸೋದು ನನಗೆ ಒಪ್ಪಿಗೆ ಇಲ್ಲ. ಯಾಕೆ ಮಹೇಶಣ್ಣ ಹಿಂಗಂತಿದ್ಯಾ? ವಟಾರದವರೆಲ್ಲ ಸೇರಿ ಗಣೇಶನ್ ಕೂರ್ಸೋದು ನಮ್ ವಾಡಿಕೆ ಅಲ್ವೇ? ಅವಾಗಿನ ಬೇರೆ ಕತೆ, ಇವಾಗಿನ ಬೇರೆ ಕತೆ. ಮುಂಚೆ ಎಲ್ಲ ಒಗ್ಗಟ್ಟಾಗಿದ್ವಿ, ಈಗಾಗಿಲ್ವಲ್ಲ. ಈಗ ಏನಾಗಿದೆ ಮಹೇಶ್ ಸರ್? ಏನಾಗಿದೆ ಅಂದ್ರೆ ಬಂದ್ಬಿಡು, ನೀನು ವಟಾರಕ್ಕೆ ಯಾವತ್ ಕಾಲಿಟ್ಟು ಅವತ್ತೇ ಎಲ್ಲ ಎಕ್ಕುಟ್ಟೋಯ್ತು. ಮಹೇಶಣ್ಣ, ನೆಟ್ಟಿಗೆ ಮಾತಾಡೋದ್ ಕಳಿ. ರಾಜ್ ಬಗ್ಗೆ ಏನನ್ನ ಮಾತಾಡಿದ್ರೆ ನಾವ್ಯಾರು ಸುಮ್ನಿರಲ್ಲ. ಹೌದಪ್ಪ, ನೀವು ಸುಮ್ನೆ ಇರಲ್ಲ. ಅವನಲ್ಲ, ನೀವು ಸರಿ ಇಲ್ಲ. ನನ್ನ ಹೆಂಡತಿ ಮಗಳು ಮದುವೆ ಮಾಡಕ್ ಹೊರಟಾಗ ಎದುರುಗಡೆ ಬೆಣ್ಣೆ ತರ ಮಾತಾಡಿ ಎಲ್ಲ ಸೇರಿ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ. ಈಗೆಲ್ರಿಗೂ ಸರಿಯಾಗಿ ಪಾಠ ಕಳಿಸ್ತೀನಿ. ಇಡೀ ವಟಾರದಲ್ಲಿ ಯಾವ ಸೆಲೆಬ್ರೇಷನ್ ನಡಿ ಕೂಡ್ದು. ನಿನಗೆ ಯಾರು ಚೂರಿ ಹಾಕಿಲ್ಲಪ್ಪ. ನೀನೇ ದುಡ್ಡಿನ ಆಸೆಗೆ ಈ ಹೆಣ್ಮಗಳ ಜೀವನನ ಹಾಳು ಮಾಡಕ್ ಹೊರಟಿದ್ದೆ. ಅದನ್ನ ದೇವ್ರ ತಪ್ಪಿಸ್ದ. ಅದೇ ಮತ್ತೆ, ನೀವ್ಯಾಕ್ ಸುಮ್ನಿದಿರೋ? ಅವನೇನು ವಟಾರದ ಓನರ, ಅವನ್ ಮತ್ ನಾವ್ಯಾಕ್ ಕೇಳ್ಬೇಕು? ನಮ್ ಪಾಡಿಗೆ ನಾವು ಹಬ್ಬ ಮಾಡೋಣ. ಅದ್ ಯಾರ್ ತಡಿತಾರೋ ನಾನು ನೋಡ್ತೀನಿ. ಮುತ್ತೆ, ನೀನ್ ಸುಮ್ನೆ ಇದ್ಬಿಡು. ನೋಡು ಮಹೇಶಣ್ಣ, ನಮ್ಗೆಲ್ಲ ಹಬ್ಬ ಬೇಕು. ನೀನ್ ಬಂದಿಲ್ಲ ಅಂದ್ರೆ ನಾವೆಲ್ಲ ಸರಿ ಹಬ್ಬದ ಬಗ್ಗೆ ಪ್ಲಾನ್ ಮಾಡ್ತೀವಿ. ನಾನ್ ಬೇಡ ಅಂತ ಇದ್ದೀನಿ, ಬೇಡ ಅಷ್ಟೇ. ನೀನ್ ಯಾವ ಸೀಮೆ ದೊಡ್ಡ ನಾಯಕನೋ ಬೇಡ ಅನ್ನೋದಕ್ಕೆ? ನೀನ್ ಹೂ ಅಂದ್ರು ಹೂ ಅಂದ್ರು ಹಬ್ಬ ನಡೆದೇ ನಡೆಯುತ್ತೆ. ಮುತ್ಕೆ, ನನ್ನ ಹತ್ರ ಜಾಸ್ತಿ ಮಾತಾಡ್ಬೇಡ. ಶಂಕರ, ನನ್ನ ಮಾತ್ ಮೀರಿ ಏನಾದ್ರು ಮಾಡಿದ್ರೆ ₹1 ಚಂದನೂ ಕೊಡಲ್ಲ. ಅಷ್ಟಕ್ಕೂ ಪ್ರತಿ ವರ್ಷ ಆರಾಧನನ್ ದುಡ್ಡೇ ತಾನೇ ಕೊಡ್ತಿದ್ದಿದ್ದು.
ಇದಕ್ ಬಿಲ್ಡಪ್ ಬೇರೆ. ನೋಡ್ದೆ ಅಪ್ಪ, ಇವರೆಲ್ಲ ನಿನಗೆ ಉಲ್ಟಾ ಮಾತಾಡೋ ಅಷ್ಟು ಹೆಚ್ಕೊಂಡ್ಬಿಟ್ಟಿದ್ದಾರೆ. ಪರವಾಗಿಲ್ವೇ, ನಿಮ್ ತಲೆ ಇದೆ, ಅದ್ರಲ್ಲಿ ಬುದ್ಧಿನೂ ಇದೆ ಅಂತ ಆಯ್ತು. ಏನ್ ಇಳ್ಸಿ ಬೆಳ್ಳನ್ನ. ನಿಮ್ಮ ಅಕ್ಕನ ಹತ್ರ ಮಾತಾಡ್ದಂಗಲ್ಲ, ನಾವ್ ವಾಪಸ್ ಕೊಡ್ತಾ ಇರ್ತೀವಿ, ಗೊತ್ತಲ್ವಾ? ಮಗಳೇ, ಕೊಚ್ಚಾಗ ಯಾಕಲ್ಲ ಆಗ್ತೀಯ? ಮಯಸ್ಸ ಈಗೇನ್ ಮಹೇಶ್ ಅಣ್ಣ, ಹಬ್ಬಕ್ ಬರ್ತೇ ಇಲ್ವಾ? ಬರಲ್ಲ. ಚಂದನೂ ಕೊಡಲ್ಲ, ಸಹಕಾರನೂ ಕೊಡಲ್ಲ. ಸರಿ ಬಿಡು, ನೀ ಚಂದನೂ ಕೊಡಲ್ಲ ಸಹಕಾರನೂ ಕೊಡಲ್ಲ ಅಂದ್ರೆ ನಾವ್ ಯಾರು ಹಬ್ಬಕ್ಕೆ ಕರೆಯಲ್ಲ. ಹೌದಾ? ಹಬ್ಬ ಇಲ್ಲಿ ಹೆಂಗ್ ಮಾಡ್ತೀರಂತ ನಾನು ನೋಡ್ತೀನಿ. ಎಲ್ಲ ಕೇಳಿಸ್ಕೊಡ್ರಲ್ಲೇ. ನನ್ನ ಮನೆ ಮುಂದೆ ಕಸ ಕಟ್ಟಿ ಬೀಳ್ಬಾರ್ದು. ಲೈಟ್ ಹಾಕ್ತಿರಲ್ಲ, ನಮ್ ಮನೆ ಒಳಗಡೆ ಸೋಕ್ಬಾರ್ದು. ಯಾವ ಸೌಂಡು ಕೇಳಿಸ್ಬಾರ್ದು. ಒಂದು ವೇಳೆ ಕೇಳಿಸ್ತಾ ನಿಮಗಿದೆ ಹಬ್ಬ. ಯಾಕೋ ನಿನಗೆ ಕೆಟ್ಟ ಬುದ್ಧಿ? ಹಬ್ಬ ಅಂದ್ರೆ ಸಂಭ್ರಮ ಸಡಗರ ಇದ್ದೇ ಇರುತ್ತೆ. ಹೌದು ಮಹೇಶಣ್ಣ, ನಿಮ್ದ್ಯಾಕೋ ಅತಿ ಆಯ್ತು. ನೀವು ಹಬ್ಬ ಮಾಡಲ್ಲ, ನಾವು ಮಾಡ್ಬಾರ್ದು ಅಂದ್ರೆ ಹೇಗೆ? ಲತಕ್ಕ, ಅಜ್ಜಿ, ನೀವ್ ಸುಮ್ನೆ ಇರಿ. ಹಬ್ಬ ಅಂದ್ರೇನ್ ಜೋರಾಗೆ ಮಾಡ್ಬೇಕು ಅಂತೇನಿಲ್ಲ, ಭಕ್ತಿ ಇದ್ರೆ ಸಾಕು. ಒಂದ್ ಮಂಟಪ ಕಟ್ಟಿ ಒಂದ್ ಪುಟ್ಟಿ ಗಣಪನ್ ತರೋಣ. ಹೂ, ಹಣ್ಣು, ಪ್ರಸಾದ, ಮಂಟಪ ಇದೆಲ್ಲದಕ್ಕೂ ಎಷ್ಟ್ ಖರ್ಚಾಗುತ್ತೋ ಅಷ್ಟ್ ನಾವು ದುಡ್ಡು ಹಾಕೋಣ. ಇನ್ನು ನೈವೇದ್ಯಕ್ಕೆ ಒಬ್ಬೊಬ್ರು ಮನೆಯಿಂದ ಒಂದೊಂದ್ ಕಜ್ಜಾಯ ಮಾಡಿ ತಂದ್ರಾಯ್ತು. ಇಲ್ಲ ಎಲ್ರೂ ಸೇರ್ಕೊಂಡು ಪಂಚ ಕಜ್ಜಾಯ ಮಾಡೋಣ. ಆ ಗಣಪ ಭಕ್ತಿ ಕೊಲಿತಾನೆ ಹೊರತು ತೋರ್ಕೆಗಲ್ಲ. ಈಗ ಯಾರದ್ ಅಡ್ಡಿ ಮಾಡ್ತಾರೋ ನಾನು ನೋಡ್ತೀನಿ. ಅದೇ ಮತ್ತೆ ರೀ ಮುನಿಯಮ್ಮ, ಸೂಪರ್ ಕಣ್ರಿ. ಯಾರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಟಕ್ಕಂತ ಸೊಲ್ಯೂಷನ್ ಕೊಟ್ಬಿಡ್ತೀರಾ. ಆದ್ರೆ ನಿಮ್ ಪ್ರಾಬ್ಲಮ್ ಒಂದ್ ಬಿಟ್ಟು ಆರಾಧನಾ, ನಾವೆಲ್ಲ ಸೇರಿಸಿ ದುಡ್ಡು ಕೊಡ್ತೀವಿ. ನೀನೇನು ಅಂತ ಪ್ಲಾನ್ ಮಾಡು, ಅದಕ್ಕೆ ನಾವೆಲ್ಲ ಹೆಲ್ಪ್ ಮಾಡ್ತೀವಿ. ಈಗ ನಂದು ಶಂಕರಣ್ಣ. ಅಯ್ಯೋ, ದುಡ್ಡು ಸೇರ್ಸೋಣ ಅಂದೆ, ಆದ್ರೀಗ ನನ್ನ ಹತ್ರನೇ ದುಡ್ಡಿಲ್ವಲ್ಲ, ಏನ್ ಮಾಡ್ಲಿ? ಆರಾಧ್ನಾ, ಯಾಕೆ ಸಪ್ಪಗಾಗಿದೀಯಾ? ಏನಿಲ್ಲ ಅಜ್ಜಿ. ಅವ್ರ ಹತ್ರ ಚಂದ ಕೊಡಕ್ ದುಡ್ಡಿಲ್ಲ, ಅದಕ್ಕೆ. ಅಲ್ವೇನ್ರಿ ಆರಾಧನಾ? ನನ್ಗೆ ಯಾರ ದುಡ್ಡು ಬೇಡ, ನಾನೇ ಹೇಗಾದ್ರೂ ಮಾಡಿ ಹೊಂದಿಸ್ಕೊಡ್ತೀನಿ. ಅಯ್ಯೋ, ಇದ್ ನನ್ ದುಡ್ಡು ಅಲ್ರಿ, ನಿಮ್ದೇ ದುಡ್ಡು. ನಂದ? ನಿನ್ನೆ ನಿಮ್ ನನ್ಗೆ 500 ರೂಪಾಯಿ ಸಾಲ ಕೊಟ್ಟಿದ್ರಲ್ಲ, ಅದನ್ನೇ ವಾಪಸ್ ಕೊಡ್ತಾ ಇದೀನಿ. ಕೊಬ್ಬು ಮಾಡ್ದೆ, ತಗೊಳ್ಳಿ. ಏನು ಬಡ್ಡಿ ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಅದನ್ನು ಸೇರಿಸ್ಕೊಡ್ತೀನಿ. ನಿಮ್ ದುಡ್ಡು ನೀವ್ ತೊಗೊಳಕ್ ಯಾಕ್ರಿ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ತಗೊಳ್ರಿ, ತಗೊಳ್ಳಿ.
ಹಾಗಿದ್ರೆ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳನ್ವಾ? ಕೇಳ್ತಿದ್ದೀರಲ್ಲ, ಗಣೇಶನ್ ತರೋದೆ ಹಬ್ಬ ಮಾಡೋದೆ. ಏನಮ್ಮೋ ಇಷ್ಟೊಂದು ಆರಾಮಾಗಿದ್ಯಾ? ಕಮಾನ್ ಸ್ಯಾಂಡಿ, ಹ್ಯಾಪಿ ಆಗಿರ್ಬೇಕಾದ್ರೆ ಇನ್ನು ಹೇಗಿರ್ತಾರೆ? ಅಲ್ಲ, ಇಷ್ಟೆಲ್ಲ ಆದ್ಮೇಲೆ ಮೂರ್ತಿ ಸುಮ್ನಿರಲ್ಲ, ಅದ್ ನಿನಗೂ ಗೊತ್ತಿದೆ. ಹೌದು, ಸುಮ್ನಿರಲ್ಲ. ಮತ್ತೆ ಭಯ ಆಗ್ತಿಲ್ವಾ? ಭಯನ? ಅದು ಮೂರ್ತಿ ಬಗ್ಗೆ? ನೋ ವೇಸ್. ಅವನ್ ಕಾಲ ಮುಗ್ದೋಗಿದೆ ಸ್ಯಾಂಡಿ. ಇನ್ನೇನೇ ಇದ್ರು ಈ ಅಮಲಾದೆ ರಾಜ್ಯಭಾರ. ಅಮ್ಮೋ, ಅವನು ನಿಮ್ಮಪ್ಪನ್ ಖಾಸ ಮಂತ್ರಿ. ಅಷ್ಟು ಸುಲಭವಾಗಿ ನಿಮ್ಮಪ್ಪನ ಅವನು ಬಿಟ್ಟು ಹೋಗಲ್ಲ. ನೀನ್ ಅವನ ಬಗ್ಗೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ಬೇಡ. ಆಫ್ಟರ್ ಆಲ್ ಆ ಮೂರ್ತಿ ಬಗ್ಗೆ ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ ಸ್ಯಾಂಡಿ? ಕೂಲ್. ಯಾಕಂದ್ರೆ ಅವ್ನ್ ನೆಕ್ಸ್ಟ್ ಮೂವ್ ಏನು ಅಂತ ನಮಗ್ ಗೊತ್ತಿಲ್ಲ. ನೆಕ್ಸ್ಟ್ ಮೂವ್ ಅವಂದಲ್ಲ ಸ್ಯಾಂಡಿ, ನಂದು. ಏನ್ ಮಾಡಕ್ ಹೊರಟಿದ್ಯಮ್ಮೋ? ಅಮ್ಲಾ, ಅಮ್ಲಾ, ಏನು ಅಂತ ಕೇಳ್ತಿದ್ಯಲ್ಲ, ನೀನೇ ಬಾ, ಗೊತ್ತಾಗತ್ತೆ. ಅಲ್ಲ, ನನ್ಗಾದ್ರೆ ಇವಿಷ್ಟು ದುಡ್ಡು ಫ್ರೆಂಡ್ ಜೊತೆ ಒಂದಿನ ಪಾರ್ಟಿಗೆ ಹೋಗೋಕೆ ಸಾಲ್ತಿರ್ಲಿಲ್ಲ. ಆದ್ರೆ ಇವರು ಇಷ್ಟೇಜ್ ದುಡ್ಡಲ್ಲಿ ಇಡೀ ಹಬ್ಬನೇ ಪ್ಲಾನ್ ಮಾಡ್ತಿದ್ದಾರೆ. ಯು ಆರ್ ರಿಯಲಿ ಗ್ರೇಟ್ ಮುನಿಯಮ್ಮ. ನಿಮ್ಮನ್ನ ನೋಡಿ ನಾನು ಕಲಿಯೋದು ತುಂಬಾ ಇದೆ. ಆರಾಧ್ನಾ, ಇಷ್ಟು ಹೂ ಸಾಕಾ? ದೇವ್ರ ಪೂಜೆಗೆ ನಿಜವಾದ ಹೂ ತರಣಲ್ಲ ತಕ್ಕ, ಡೆಕೋರೇಷನ್ಗೆ ಪ್ಲಾಸ್ಟಿಕ್ ಹೂ ಸಾಕು. ನಮ್ ಬಜೆಟಲ್ಲಿ ಇಷ್ಟೇ ಆಗೋದು. ಅದನ್ನ ಹಾಗೆ ಇಟ್ಟಿಟ್ರೆ ಮುಂದಿನ ವರ್ಷಕ್ಕೂ ಆಗುತ್ತೆ. ಅದು ಬಿಟ್ಟು ನೈವೇದ್ಯಕ್ಕೆ ಹಣ್ಣು ತರ್ಬೇಕಷ್ಟೆ. ಹೌದು ಆರಾಧ್ನಾ, ನೀನ್ ಹೇಳಿದ್ ಸರಿಯಾಗಿದೆ. ಆರಾಧ್ನಾ, ಇದಕ್ಕೆಲ್ಲ ಟೋಟಲ್ ಆಗಿ ಎಷ್ಟಾಗತ್ತೆ ಲೆಕ್ಕ ಹಾಕು. ಹಾಕ, 1 ನಿಮಿಷ. ಇನ್ನು 200 ರೂಪಾಯಿ ಉಳಿಯುತ್ತೆ ಅಕ್ಕ. ಇದ್ರಲ್ಲೂ 200 ರೂಪಾಯಿ ಉಳಿಯತ್ತಾ? ಅದ್ಯಾಕೆ ಹಾಗೆ ಬಾಯ್ ಬಿಡ್ತಿದ್ದೀರಾ? ಅಲ್ಲ, ಇನ್ನೂ ಬೇಕಾಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಬಿಡ್ರಿ, ಸೂಪರ್, ಅದ್ರಲ್ಲೂ ಉಳಿಸ್ಬಿಟ್ರಲ್ಲ. ಆರಾಧ್ನಾ, ಅದನ್ನ ಹಾಗೆ ಎತ್ತಿಟ್ಟಿರೋಣ, ಆಮೇಲೆ ಏನಾದ್ರೂ ನೆನ್ಪಾದ್ರೆ ತಂದ್ಬಿಟ್ರೆ ಆಯ್ತು. ಸರಿ ಅಕ್ಕ. ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ನೀವು ಮುರುಗೇಶ್ ಹೋಗಿ ಹೂವು, ಹಣ್ಣು, ಬಾಳೆದಿಂಡು ಹಾಗೆ ಪೂಜೆ ಸಾಮಾನೆಲ್ಲ ತರಬೇಕು. ಹಾಗೆ ಗಣೇಶನ್ನ ಮರಿಬೇಡಿ. ಅವ್ರು ಹೇಳಿದ ರೇಟ್ ಎಲ್ಲ ಕೊಟ್ಟು ತರಕ್ ಹೋಗ್ಬೇಡಿ. ಬಾರ್ಗಿನ್ ಮಾಡಿ ನಮ್ ಬಜೆಟ್ಗೆ ತರಬೇಕು. ಬಾರ್ಗೆನಾ? ಹಾ, ಮತ್ತೆ ಚೌಕಾಸಿ ಮಾಡದೆ ತರೋದಕ್ಕೆ ನಾವೇ ನಿಮ್ ತರ ಕುಬೇರನ್ ವಂಶಸ್ತ್ರ? ರೀ ಮುರುಗೇಶ್, ರಾಜ್ಗೆ ಅದೆಲ್ಲ ಗೊತ್ತಾಗಲ್ಲ. ಅವ್ರು ಯಾರು ಅಂತ ನಿಮಗ್ ಗೊತ್ತಲ್ಲ. ನೀವೇ ಎಲ್ಲ ನೋಡ್ಕೋಬೇಕು. ಇಬ್ರು ಹೋಗ್ ಬನ್ನಿ. ಸಿಸ್ಟರ್, ಅದು ನಾನು ಹೋಗ್ತಿದ್ದೆ, ನಂಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅದೇನದು ಮೀಟಿಂಗು? ಇದೇ ಗುರು, ತುಂಬಾ ಇಂಪಾರ್ಟೆಂಟ್, ತಪ್ಸಕ್ ಆಗಲ್ಲ. ರೀ ಮುರುಗೇಶ್ ಅವ್ರೆ, ಹೇಳು, ಒಂದ್ ಕೆಲ್ಸನೂ ಮಾಡಲ್ವಲ್ರಿ ನೀವು? ಸಿಸ್ಟರ್, ಒಂದ್ ಕೆಲಸ ಮಾಡಿ, ಎಲ್ಲ ನಿಮ್ಗೆ ಗೊತ್ತಲ್ವಾ, ರಾಜನ್ ಕರ್ಕೊಂಡು ನೀವು ಹೋಗ್ ಬಂದ್ಬಿಡಿ.
ಹೆಂಗಿದ್ರು ಏರಿಯಾದಲ್ಲಿ ನೀವು ಚೌಕಾಸಿ ಮಾಡ್ತೀರಂತ ಫುಲ್ ಫೇಮಸ್ಸು. ನಿಮ್ ಕಲೆನ ನಮ್ ರಾಜ್ಗೂ ಸ್ವಲ್ಪ ಕಲಿಸ್ಕೊಡಿ ಅಲ್ವೇನೋ ರಾಜ್? ಇವಾಗ ಬೇರೆ ಆಪ್ಷನ್ ಏನಿದೆ? ಹಾಗೆ ಮಾಡ್ಬೇಕು. ರೀ ರಾಜ್, ಗಾಡಿ ತೆಗಿರಿ, ಹೊರಡೋಣ. ಹೋಗ್ಬರ್ತೀನಕ್ಕ, ಬರ್ತೀನಿ ಅಚ್ಚಿ. ರೇ, ನಿಮ್ಗೇನ್ ತಾಂಬೂಲ ಕೊಟ್ಟು ಕರಿಬೇಕಾ? ಬನ್ನಿ ಬೇಗ. ಮೂರ್ತಿ, ಏನಾಯ್ತು? ಅಮ್ಮನ ಯಾಕೆ ಈಗ ಕೂಗ್ತಿದ್ಯಾ? ದೊಡ್ಡದೊಂದು ಎಡವಟ್ ಆಗ್ಬಿಟ್ಟಿದೆ ವರ್ಮ. ಏನು? ನಾ ಹೇಳ್ತೀನಿ ಅಮಲಾ. ಅಮಲಾ, ಕಂಪ್ನಿನ ಏನು ಮಾಡಬೇಕು ಅನ್ಕೊಂಡಿದ್ಯಾ? ಏನ್ ಹೇಳ್ತಿದ್ದೀರಾ ಅಂಕಲ್? ನಾನು ಏನ ಕೇಳ್ತಾ ಇದ್ದೀನಿ ಅಂತ ನಿನಗೂ ಗೊತ್ತಿದೆ ಅಮಲ. ಕಂಪ್ನಿನ ಮುಳುಗಿಸ್ಬೇಕು ಅಂತಿದ್ಯಾ ಹೇಗೆ? ಅಲ್ಲ, ನಾನೇನ್ ಮಾಡ್ದೆ ಅಂತ ಹೇಳಿ ಅಂಕಲ್, ಆಮೇಲೆ ಬೈರಿ. ಮೂರ್ತಿ, ಏನಾಯ್ತು ಅಂತ ನೀನೇ ಹೇಳ್ಬಾರ್ದಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅಮಲ ಅವರು ಗಣಪತಿ ಹಬ್ಬಕ್ಕೆ ಅಂತ ಕೆಲಸದವ್ರಿಗೆಲ್ಲ ಬೋನಸ್ ಅನೌನ್ಸ್ ಮಾಡಿದ್ದಾರೆ. ಎಷ್ಟು ಅಂತ ಗೊತ್ತಿದ್ಯಾ? 50 ಲಕ್ಷ ರೂಪಾಯಿಗಳು. ಲಕ್ಷ ಬೋನಸ್? ಒತ್ತ ಇವಳು ಏನ್ ಮಾಡಕ್ ಹೊರಟಿದ್ದಾಳೆ? ಆಲ್ರೆಡಿ ಮೊನ್ನೆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಲಾಸ್ ಆಗಿದೆ 25 ಲಕ್ಷದ ಜೊತೆಗೆ ರಿನೋವೇಷನ್ಗೆ 20 ಲಕ್ಷ ಖರ್ಚಾಗಿದೆ. ಈ ಮಂತ್ ಆಲ್ರೆಡಿ ನಾವು 20 ಲಕ್ಷ ಮೈನಸ್ ಅಲ್ಲಿ ಇದ್ದೀವಿ. ಅದರ ಮೇಲೆ ಈ 50 ಲಕ್ಷ. ಅಂದ್ರೆ ಟೋಟಲ್ 70 ಲಕ್ಷ ಲಾಸ್ ಅಲ್ಲಿ ಇದೇವು ನಾವೀಗ. ಆಮೇಲೆ ಸ್ವಲ್ಪ ಹೇಳ್ಬೋದಾ ಯಾರನ್ನ ಕೇಳಿ ಇಂಥದ್ದೊಂದು ಫೂಲಿಶ್ ನಿರ್ಧಾರನ ತಗೊಂಡೆ ಅಂತ?